ನನ್ನ ಮಕ್ಕಳು ಒಂದೊಂದು ಮುತ್ತಿದ್ದಂಗ ಆಪು ಮೀನಾಕ್ಷಿ ಮೀನಾಕ್ಷಿ ಎಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ ನೀ ಅನ್ನೋದನ್ನು ಸರು ಕಂಪ್ನಿ ಒಳಗೆ ಇಡ್ಲಿ ಕೊಡ್ತಾರ, ಹಂಗಾಗಿ ಅವ್ರ ನಾನು ಅಲ್ಲೇ ನಾಷ್ಟ ಮಾಡ್ತೀನಿ ಅಂತ ಹೇಳಿದ್ರು. ಮಸ್ತ್ ಗಟ್ಟಿಯಾಗ ಚಹಾ ಮಾಡೀನಿ ನೋಡ್ರಿ. ಅದ್ರ ಜೊತೆಗೆ ಒಂದು ಬಿಸ್ಕಿಟ್ ಪುಡ್ಕ ತೊಗೊಂಡಿನಿ, ಸಮೋಸ. ಏನಪ್ಪ ಜಿ ಅದು? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ನಾವು ಆರಾಮದಿ ನೋಡ್ರಿ, ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡೀನಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈ ಕಪ್ಪಿನೊಳಗೆ ನಿಮ್ಗೆ ಚಹಾ ಎಷ್ಟು ಅದಂತೇಳಿ ಕಾಣಿಸ್ತಿರ್ಬೋದು. ಇವತ್ತು ನಾನು ನಾಷ್ಟ ಮಾಡೋಕ್ಕೆ ಹೋಗಂಗಿಲ್ಲ. ನಮ್ಮ ಮನೆಯವರು ಕೊಬ್ಬರಿ ಮತ್ತು ಬೆಲ್ಲ ಎರಡೂ ತಿಂದು ಹೋದ್ರು. ಎಳೆ ಕೊಬ್ಬರಿ, ಬೆಲ್ಲ. ಮತ್ತು ಅವ್ರಿಗೆ ಇವತ್ತು ಶುಕ್ರವಾರ ಕಂಪ್ನಿ ಒಳಗೆ ಇಡ್ಲಿ ಕೊಡ್ತಾರ, ಹಂಗಾಗಿ ನಾನು ಅಲ್ಲೇ ನಾಷ್ಟ ಮಾಡ್ತೀನಿ ಅಂತ ಹೇಳಿದ್ರು. ಮಸ್ತ್ ಗಟ್ಟಿಯಾಗ ಚಹಾ ಮಾಡೀನಿ ನೋಡ್ರಿ. ಅದ್ರ ಜೊತೆಗೆ ಒಂದು ಬಿಸ್ಕಿಟ್ ಪುಡ್ಕ ತೊಗೊಂಡಿನಿ, ಸಮೋಸ. ಏನಪ್ಪ ಜಿ ಅದು? ಸಮೋಸ. ಇಲ್ಲಿ ಒಂದು ಬಿಸಿ ಬಿಸಿ ಸಮೋಸ ಮತ್ತು ಮಿರ್ಚಿ ಕೊಟ್ಟಾರ. ಇದಿಷ್ಟು ನಾನು ಮಾಡಿದ್ನಪ್ಪ ಅಂತಂದ್ರೆ ನಾನು ಗಟ್ಟಿ ಹಾಕ್ತೀನಿ. ಮೆಣಸಿನ್ಕಾಯಿ ನಾಷ್ಟ ಆದಂಗೆ ಆಗ್ತೈತಿ ನನಗೆ. ಇದಿಷ್ಟು ಮಾಡಿದ್ನಂದ್ರೆ ಹೊಟ್ಟೆ ಗಟ್ಟಿ ಆಗ್ತೈತಿ. ಶುಕ್ರವಾರ ಇವ್ರಿಗಿಬ್ಬರಿಗೆ ಜ್ಯೂಸ್ ಆಗೈತಿ, ಜ್ಯೂಸ್ ಕುಡಿಸಿ ಈಗಾಗಲೇ ಟೈಮ್ ಅಂತೂ 8:20 ಆಗೈತಿ. ನಮ್ಮ ಮನೆಯವ್ರು ಇವಾಗ ಡ್ಯೂಟಿಗೆ ಹೋದ್ರು. ಇದೊಂದು ಸಮೋಸ ಕೊಡಿಸಿ ಈಗ ಇದಿಷ್ಟು ಕುಡಿದ್ನಪ್ಪ ಅಂತಂದ್ರೆ ನಾನು ಇವ್ರಿಗೆ ಮತ್ತೆ ರಾಗಿದೆಲ್ಲ ಮಾಡಿ ತಿನ್ನಿಸಿ ಕಸ ಹುಡುಗಿ ಮನೆ ಒರೆಸಿ ಎಲ್ಲ ಮಾಡೋಷ್ಟೊತ್ತಿಗೆ ಸ್ವಲ್ಪ ಗಟ್ಟಿ ಆಗ್ತೀನಿ. ಆ ನಂತರ ಬೇಕಿತ್ತಂದ್ರೆ ಏಯ್ ಚುಪ್ 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 ಚುಪ್. ಇಲ್ಲಿ ನೋಡ್ರಿ ಬಿಸ್ಕಿಟ್ ಹರಿದ್ವಿ. ನಮ್ಮ ಓಂಕಾರ ಜಗ್ಗಿ ಎಲ್ಲ ಇದನ್ನು ಮಾಡಿದ. ಇದಿಷ್ಟು ನಾನು ತಿನ್ನಿ ಆಮೇಲೆ ಎಲ್ಲ ಮನೆ ಕೆಲಸ ಮಾಡಿ ನಿಮಗೆ ಸಿಗ್ತೀನಂತ. ಅಲ್ಲಿ ತನಕ ಬಾಯ್ ರೀ. ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿರಿ. ಮಾಡಿ ಜವಾಬ್ದಾರಿ ಫ್ರೆಂಡ್ಸ್ ಅನ್ನು ನೋಡ್ರಿ. ಈಗ ಇದು ನಮ್ಮ ಶ್ರೀ ಕಲಿಸ್ಕೊಟ್ಟಿದ್ದ ಅಲ್ಲಿ ಹಾಕಿರೋ ಒಂಥರ ತೆಗಿತಾನ, ಬಡ್ಕೋ ತಿಂದಿರ್ತಾನೆ. ಅದೊಂದು ತೆಗಿತಂತಡ್ರಿ. ಈಗ ನಾನು ಹಾಕಿದಂಗೆಲ್ಲ ಮತ್ತೆ ತೆಗಿತಾನೆ ನೋಡ್ರಿ. ಈಗ ಏಟದನ ಅವ್ರಣ್ಣ ಕಲಿಸಿದ್ದು ಮಾಡ್ತಾನೆ ರೀ. ಇವ ಬಿಡಂಗಿಲ್ಲ. ಚಾಲು ಅದೊಂದು ತೆಗಿತಂತಡ್ರಿ. ಏಟದ ನೋಡ್ರಿ. 9 ತಿಂಗಳು 10 ತಿಂಗಳ ಚಲ್ಲು ಅದಾವು. ಎಷ್ಟು ತಲೆ ಒಕ್ಕೊಂಡಿರ್ಬೇಕು. ಹಸ್ರಿ ಮಾಡೋದ್ರಿ ಇದು ಕಾರ್ಬಾರ. ಗೊಳಗೆ ಹೊಕ್ಕೋತಾನೆ ಅವ್ರಟ್ಟು ತೆಗೆದು मारेगा तेरे को, मारू मस्ती करेगा मरेगा रुक तेरे को. कितने मस्ती करते तू. सोने का ना ನಿದ್ದೆ ಬಂದಿಲ್ಲ ಏನೋ ಗೊತ್ತಿಲ್ಲರಿ. ಮಗ್ಗಲು ಹಾಕೊಂಡು ಮುಕ್ಕೊಂಡಿದ್ದೀನಿ. ಸ್ವಲ್ಪ ಮುಕ್ಕೊಂಡು ಎದ್ದು ಬಿಟ್ಟ. ನೋಡ್ರಿ ಆಹಾ ಮಗನ ಯಪ್ಪ ಸಣ್ಣ ಪುಟ್ಟ ಶಾಣತನ ಇಲ್ರಿಪ್ಪ ನನ್ನ ಮಕ್ಕಳು. ಮಾಡ ಏನು ಮಾಡ್ತೀವಿ ಮಾಡಿ. ತೆಗೆದು ಬಾರಿಸ್ಬೇಕು ಅನ್ನೋದು ಎಷ್ಟು ತಲೆ ಐತ್ರಿ ಇವರಿಗೆ. ಸ್ಟಾರ್ಟ್ ಇದೆ. ನಮ್ಮ ಸರಿ ಮುಕ್ಕೊಂಡ್ರಿ ಪಾಪ. ಗದಿನ ಮುಕ್ಕೊಂಡ ನವಾಜಿ ಇಟ್ಟಿಟ್ಕ ಒಳ್ಳೆ ಇದನ್ನು ಮಾಡತ್ತಾನ. ಟೈಮ್ ನೋಡ್ರಿ ಎಷ್ಟಾಗೈತಿ. 2 3 ಆಗಕ್ಕೆ ಬಂದೈತಿ. ಇವ್ರು ನಿದ್ದೆ ಬಂದಿಲ್ಲ ರಾಜ್ಕುಮಾರಾಗ ಎಪ್ಸನಿ ಆಟನ. ನಾನು ನೋಡ್ರಿ ಇಲ್ಲಿ ಬಾಂಡೆ ಅದವು. ಇಷ್ಟು ಬಾಂಡೆ ತಿಕ್ಕಿ ಒಳ್ಳೆ ಮುಕ್ಕೋಸಕ್ಕೆ ಟ್ರೈ ಮಾಡ್ತೀನಿ. ಮತ್ತೇನು ಮಾಡಿದ್ರೆ ಮುಕ್ಕೊಂಡಾಗಿರ್ತೀನಿ. ಚುಪ್ ಅದ್ರ ಮ್ಯಾಗ ಒಜ್ಜಂದು ಏನ್ರಿ ಇಡ್ತೀನಿ ತಡ್ರಿ. ಮಾಡಲಿ ಏನು ಮಾಡ್ತಾನೆ ನೋಡ್ತೀನಿ. आजा बाबू, आ जाओ जल्दी आ जाओ. अरे मामा उठ. वेरी गुड उठ. हाय कर. हाय उठ. खड़ा होने का ऐसा खड़ा होने का. और रुक. आ जाओ स्लो मोशन से. आ जाओ सावकाश. आ जाओ. वेरी गुड.
ಆಜು ಜಲ್ದಿ ಆಜು ಜಲ್ದಿ ಆಜು ಜಲ್ದಿ ಆಜು. ಸರಿ ನೀನು ತಮ್ಮ ನಿಂತಿರ್ತೀರಾ ಓನ್ ಚೂಸ್ತಪ್ಪ ನಿನಗ. ಇಲ್ಲ ಇಲ್ಲ ಕರಿ ತಮ್ಮನ್ ತಾಕ ಬರ್ರಿ. ಫೋಟೋ ತೆಗಿನಾ ನಿಂದ ಆಯ್ ಫೋಟೋ ಕಳ್ಸಂದಾಳಿಲ್ಲ ನಿಮ್ಮ ಫೋಟೋ ತೆಗಿಲ್ಲ ಅಪ್ಪಾಜಿ. ಹಾಯ್ ಫ್ರೆಂಡ್ಸ್ ಅನ್ನ ಹೊರಗೆ ಹೋಗೊಂಬರ್ರಿ ಅನ್ನ ಆಟ ಆಡಕ್ಕೆ ಕರಿ. ಅಷ್ಟೇ ಅಷ್ಟೇ ಓಕೆ ರೀ, ಹೊರಗೆ ಹೊಂಟೀವಿ, ಹೊರಗೆ ಹೋಗಿ ಮಸ್ತ್ ಸಿಗ್ತೀವಂತ. ಬಾಯ್. ಹಾಯ್ ಫ್ರೆಂಡ್ಸ, ನಾನೀಗ ಮತ್ತೆ ಇಲ್ಲೋಗ ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ. ಲೈಟಾಗಿ ಹಾಕ್ತೀನಿ ರೀ, ಅದೇನು ಹತ್ತುತ್ತಾ ಬಿಡುತ್ತಾ ಗೊತ್ತಿಲ್ಲ. ಒಂದು ಯಾಕೋ ಗೊತ್ತಿಲ್ಲ, ಒಂದು ಲೈಟ್ ಒಂದು ಸ್ವಲ್ಪ ಡಿಮ್ ಆದಂಗೆ ಆಗೈತೆ ನೋಡ್ರಿ. ದೊಡ್ಡದು ಟ್ಯೂಬ್ ಲೈಟ್ ಅದು ನಟ್ ನಡ್ಬರ್ಕ್ ಗ್ಯಾಪೇ ಆಗುತ್ತಾ, ಆಮೇಲೆ ಹತ್ತುತ್ತೆ ಹಂಗೆ ಅದಂಗೆ ಐತಿ. ಇವತ್ತಿನ ಊಟ ಏನಪ್ಪ ಅಂತಂದ್ರೆ ಚೆತ್ತಾಡ್ರಿಪ್ಪ, ಸ್ವಲ್ಪ ನೀರು ಕುಡಿತೀನಿ, ಯಾಕೋ ಬಾಯಕ್ಕೆ ಆದಂಗೆ ಐತಿ. ಇವತ್ತಿನ ಸ್ಪೆಷಲ್ ಊಟ ಏನಪ್ಪ ಅಂತಂದ್ರೆ ಶುಕ್ರವಾರ ರೊಟ್ಟಿ ಮಾಡಲ್ಲ, ಅಂಥದಿಂಥದ್ದು ಹಾಕಿ ಒಂದು ಪಲಾವ್ ಮಾಡ್ತೀನಿ. ರಚಿತಾಗ ಹಂಗೆ ಹೇಳಿದ್ದೆ, ಅಂಥದಿಂಥದ್ದು ಹಾಕಿ ಒಂದು ಪಲಾವ್ ಮಾಡ್ತೀನಿ, ಒಂದು ಬಟಾಟೆ ತುರ್ಕಿಸಿ ಅದ್ರ ಫ್ರೈ ಮಾಡಿಬಿಡ್ತೀನಿ. ಸ್ವಲ್ಪ ಶಾವಿಗೆ ಹಾಕ್ತೀನಿ. ಪಾಯಸ ಮಾಡಲ್ಲ, ಬರೀ ಶಾವಿಗೆ ಬಸಿತೀನಿ, ಆಮೇಲೆ ಹಾಲು ಸಕ್ಕರೆ ಹಾಕೊಂಡು ಉಣ್ತೀವಿ ಅಂತ ಹೇಳಿದ್ನಿ. ಅದ್ರ ಓಂಕಾರಾಗ ಗಂಜಿ ಮಾಡಿದ್ದೆ ರೀ, ಪೇಜ್ ಮಾಡಿದ್ನಿ. ಇಬ್ಬರಿಗೇನು ಉಂಡ್ರು. ಓಂಕಾರ ಮಕ್ಕೊಂಡತ್ತಿರಿಗೆ ನಮ್ಮ ಶ್ರೀ ಫೋನ್ ನೋಡ್ಕೊತ ಕುಂತಾನ. ಮತ್ತು ಅಡುಗೆದು ನಮ್ಮ ಮನೆಯವ್ರು ಉಪ್ಪಿಟ್ಟು ಶಾವಿಗೆ ಹಾಕ್ತೀನಿ ಅಂತ ಅಂದೆಲ್ಲ, ಅಡುಗೆ ಏನು ಮಾಡ್ತೀನಿ ಅಂತ ಕೇಳಿದಾಗ ಹಿಂಗಂತ ಹೇಳಿದ್ನಿ. ಅವ್ರಂದ್ರು ಶಾವಿಗೆ ಹಾಕೋದು ಬೇಡ, ಅನ್ನನೂ ಬೇಡ, ಶಾವಿಗೆ ಉಪ್ಪಿಟ್ಟು ಮಾಡಿಬಿಡ ಅಂತೇಳಿ. ಇಷ್ಟು ಮಸ್ತ್ ಶಾವಿಗೆ ಉಪ್ಪಿಟ್ಟು ಆಗೈತೆ ರೀ. ಹೆಂಗಾಗಿತ್ತಪ್ಪ ಟೇಸ್ಟ್? ಅಲ್ಲ ನೀ ಟಿ ಶರ್ಟ್ ಹಾಕೋದು ತೊಗೋತೀನಿ ಬಿಡೋ ನೀನು. ಅವ್ ಮನೆಯವ್ರು ನೋಡ್ರಿ ಇಲ್ಲಿ ಶಾವಿಗೆ ಉಪ್ಪಿಟ್ಟು ನಾ ಮಾಡೀನಿ, ಕಡೆದಾಗ ಇಷ್ಟ ಐತಿ, ನಾನು ಪೂರ್ತಿ ಹಾಕೊಂಡು ಬಿಟ್ಟಾರ. ಇಷ್ಟು ಟೇಸ್ಟ್ ಆಗೈತೆ ಅಂದ್ರೆ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ನಿ, ಮಸ್ತ್ ಆಗೈತಿ. ಅವ್ರಿಬ್ರಿಗೆ ಊಟ ಮಾಡಿಸ್ಕೊತ ಕುಂತನೆಲ್ಲ ನಾನು. ಹಂಗಾಗಿ ಅವ್ರು ನೀವು ಉಂಡ್ಬಿಡು ಅಂತೇಳಿ ಫಸ್ಟ್ ಟೈಮ್ ಇಲ್ಲಿ ಗೋವಾಕ್ಕೆ ಬಂದಾಗ ಈ ಸದ್ಯಕ್ಕೆ ಈ ಸಲ ಏನು ಬಂದಿಲ್ಲ, ಓಂಕಾರಕ್ಕೆ ಕರ್ಕೊಂಡು ಫಸ್ಟ್ ಟೈಮ್ 8 ನಮ್ಮ ಮನೆಯವ್ರು ಊಟ ಮಾಡಿದ್ದಂದ್ರೆ ಹೆಂಗೆ ಉಂಡ್ರಂದ್ರಿ. ಅದು ಹಿಂಗೆ ಅದು ಒಂದು ಪಿಕ್ಚರ್ದೊಳಗೆ ಕಚ್ಚಿ ಪಿಚ್ಚಿ ಕಲಿಸಿ ಅರ್ಧ ಬಾಯಾಗ ಅರ್ಧ ತಾಟ್ನಾಗ ಮಾಡ್ತಾರಲ್ಲ ಹಂಗೆ, ಹೌದಿಲ್ಲಪ್ಪು ಅಂದೆ. ನಾನು ಆದರೂ ಹಿಂಗೆ ತಿನ್ನೋದಂತೇಳಿ ಇಲ್ಲ ಮಸ್ತಾಗೈತಿ. ಅದ್ರ ಸಿಟ್ಟು ಮಾಡ್ಕೊಂಡ್ರು. ಹಪ್ಪಳದೇನೋ ಕರ್ದಿದ್ದೆ ರೀ ನಾನು ಬಟಾಟೆ ಚಿಪ್ಸ್. ಇವು ಒಣ ಬಟಾಟೆ ಚಿಪ್ಸ್ ಕರ್ದಿದ್ನಿ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಅವು ಹೆಂಗದವು ಏನಂತೇಳಿ ನೋಡಕ್ಕೆ ಫಸ್ಟಿಗೆ ಕರೆದಾಗ ತಿಂದ್ರು. ಇವು ಸ್ವಲ್ಪ ಯಾಕೋ ಕಿಮಿಟ್ ಬಂದಂಗೆ ಬರ್ತಾವೆ. ಹೋದ ವರ್ಷವೂ ರೀ ಅವು ಅವ್ರು ನಮ್ಮ ಊರನವ್ರು ಮಾಡಿಕೊಟ್ಟಿದ್ದು ನೋಡ್ರಂತೆ ಕರೆದು ನಂಗೆ ಚಂದ ಅನಿಸಿದ್ರು. ನಾನು ತಿಂದು ಸ್ವಲ್ಪ ಕಿಮ್ಮುಟ್ಟಾಗ್ಯಾವ ಅಂತಂದ್ರೆ ಅವ್ರು ಅನ್ಕೊಂಡ್ರೆ ಕರ್ದು ಇಟ್ಟಾಳಿಕಿ ಅಂತೇಳಿ ಊಟ ಹಾಕೊಂಡು ಹುಡ್ಕಾಡಿದ್ರಂತ ಸಿಗಲಿಲ್ಲ. ಕರ್ದಿಲ್ಲ, ಅಂದ್ರು ಕರ್ದಿದ್ವಿ ಅಷ್ಟೇ, ತಿಂದ್ವಲ್ಲ, ನಮ್ಮ ಅದು ಕರ್ದಿಲ್ಲ ಅಂತಂದು. ಏನು ಯಾವಾಗಾರ ಬ್ಯಾಡ ಟೈಮ್ದಾಗ ಕರಿತಿ, ಈ ಟೈಮ್ದಾಗ ಕರ್ದಿಲ್ಲ ಅಂತೇಳಿ ಸಿಟ್ಟು ಮಾಡ್ಕೊಂಡು ಗಬ್ಬ ಉಂಡು ಎದ್ದು ಬಿಟ್ರು. ಇವಾಗ ನಂದೈತ್ರಿ, ನಾನು ಹಾಕ್ಕೊಂಡೀನಿ ಶಾವಿಗೆ ಬಿಟ್ಟು. ಕರೆನ ಚಂದ ಅನಿಸ್ತು. ಎಲ್ಲಿ ಅನ್ನ ಮಾಡಿ ಪಾಯಸ ಮಾಡಿ ಅದು ಇದು ಅಂತ ಜಂಜಾಟಕ್ಕೆ ಬೀಳೋದಕ್ಕಿಂತ ಅವ್ರಿಗೂ ಹಗರಾಗುತ್ತಾ, ನೀನು ಮಾಡು, ನನಗೂ ಭಾಳ ದಿನ ಆಯಿತು ಉಣ್ಣಂಗಾಗುತ್ತೆ ಅನ್ನಕತ್ತಾರ. ಭಾಳ ದಿನದಿಂದ ಇದು ಅನ್ನಕತ್ತಾರ ರೀ, ಸಜ್ಕದೊಳಗೆ ಅಂತ. ಅದು ಎಂದು ಮಾಡೋದು ಕೂಡಿ ಬರ್ತೋ ಗೊತ್ತಿಲ್ಲ. ನೋಡೋಣ, ಅದು ಒಂದಿನ ಮಾಡ್ತೀನಿ ರೀ. ಸದ್ಯಕ್ಕೆ ಮಲ್ಕೊಂಡು ಶ್ರೀ ಫೋನ್ ನೋಡಕತ್ತಾನ. ಅವ್ರದ್ದು ಆಗೈತಿ 8:30 ಟೈಮ್ ಆಗೈತಿ. ನಮ್ಮ ಮನೆಯವ್ರದ್ದು ಊಟ ಆಗೈತಿ. ನಾನು ಊಟ ಮಾಡಿ ನೋಡೋಣ ರೀ. ಇವತ್ತು ಸ್ವಲ್ಪ ಫ್ರಿಜ್ ಸ್ವಚ್ಛ ಮಾಡ್ಬೇಕಂತ ಮಾಡೀನಿ. ಭಾಳ ದಿನ ಆಯ್ತು, ಏನೂ ಕ್ಲೀನ್ ಮಾಡಿಲ್ಲ, ಎಲ್ಲ ಹೊಲಸದಂಗೆ ಆಗೈತೆ. ಅದು ನನಗೆ ಮೊದಲಿನ ಫ್ರಿಜ್ ಒಟ್ಟ ಟೆನ್ಷನ್ ಇದ್ದಿದ್ದಿಲ್ಲ ರೀ. ಕರೆ ಅಂದ್ರೆ ಹೊಲಸು ಹಾಕಿದ್ದೇ ಇಲ್ಲದ, ಆದ್ರೂ ಕಂಡ ಬರ್ತಿದ್ದಿಲ್ಲ. ಹಂಗೆ ಇತ್ತಿದ್ದಿಲ್ರಿಪ್ಪ, ಏನರ ಒಂದು ಈಟಾದ್ರೂ ಹೊಲಸದಂಗೆ ಆಗಿಬಿಟ್ಟೈತಿ. ಅವ್ರು ಮುಕ್ಕೊಂಡಾಗ ಮಾಡ್ಬೇಕು ಅನ್ಕೊಂಡಿದ್ನಿ. ಮುಕ್ಕೊಂಡಾಗೂ ಸಪ್ಲಾಗಿದ್ರೆ ಅರ್ಧಂಬರ್ಧ ಫ್ರಿಜ್ ಬಂದ್ ಮಾಡಿರ್ತೀನಿ, ಅರ್ಧಂಬರ್ಧ ಮಾಡೋಕ್ಕೂ ಬರೋಂಗಿಲ್ಲ. ಈಗ ಅವ್ರದಾರ ಕರ್ಕೋತಾರ, ಊಟ ಮಾಡಿ ಮೊದಲು ಅದು ಮಾಡೋ ಕೆಲಸ ಮಾಡ್ತೀನಿ ಅಂತ. ಬಾಯ್ ಫ್ರೆಂಡ್ಸ. ನೋಡ್ರಿ ಇಲ್ಲಿ ಫ್ರಿಜ್ ಎಲ್ಲ ಖಾಲಿ ಮಾಡೀನಿ ಇವಾಗ. ನೋಡ್ರಿ ಹಿಂಗೆಲ್ಲ ಹೊಲಸಾಗಿಬಿಡ್ತು. ಕರೆ ನಂದು ಫಸ್ಟ್ನೇ ಫ್ರಿಜ್ ಅದು ಹಳಿದಿರ್ಲಿಕ್ಕೆ ಆಗ್ಬೇಕಾರೆ ಭಾಳ ಚಂದ ಇತ್ತು. ನೋಡ್ರಿ ಇಲ್ಲೆಲ್ಲ ಹೊಲಸ್ಬಿಟ್ಟು ಹಿಂಗೆಲ್ಲ ಆಗ್ಬಿಟ್ಟೈತಿ ಫ್ರಿಜ್. ಚಂದ ಇರ್ಲಿಕ್ಕೆ ನಂಗೆ ಸಮಾಧಾನ ಆಗಂಗಿಲ್ಲ. ತಿಕ್ಕಿಟ್ಟಿನಿ ಎಲ್ಲ ಹೊರಗೆ ತೆಗ್ದೀನಿ ರೀ ಫ್ರಿಜ್ ನಾನು. ನೋಡ್ರಿ ಇಲ್ಲಿ ಇಷ್ಟು ತಿಕ್ಕಿಟ್ಟಿನಿ. ಒರೆಸಿದ್ರೆ ಚಲೋ ಆಕಿತ್ತು, ಪ್ಯಾನಿಗೆ ಆರ್ತಿತ್ತು. ಒರೆಸ್ತೀನಿ ರೀ ಎಲ್ಲ ಒರೆಸಿ. ಮತ್ತೇನೈತಿ ಇದನ್ನು ತಿಕ್ಕಿದ್ನಂದ್ರೆ ಫ್ಯಾನ್ ಚಾಲು ಮಾಡಿಟ್ಟೆ ತಿಕ್ಕೋತ್ಕೊಂಡಿರ್ತೀನಿ. ಇವು ಇಟ್ಕೊಂಡು ತಿಕ್ಕಿದ್ನಂದ್ರೆ ಮತ್ತಿಟ್ಟು ಹೊಲಸದಂಗೆ ಆಗುತ್ತೆ. ಜಿಬಿ ಅದ್ರಾಗ ಸಣ್ಣ ಹುಡ್ರಿಗೆ ಹೆಂಗಾರ ಹೇಳ್ಬೋದ್ರಿ. ನಮ್ಮ ಮನೆಯವರಷ್ಟು ಹೊಲಸು ಎಲ್ಲಿ ಸಿಗಂಗಿಲ್ಲ, ಹುಡುಕಾಡಿದ್ರು.
ಸ್ವಲ್ಪ ನೀಟ್ನೆಸ್ ಅನ್ನೋದಿಲ್ಲ, ಏನೂ ಇಲ್ಲ. ಹಂಗಾಗಿ ನಂಗೆ ಬೇಸರನಂಗೆ ಆಗುತ್ತೆ ರೀ, ಮತ್ತೇನಿಲ್ಲ. ಇವೇನ ಥರ್ಮಾಕೋಲ್ ಅನ್ಸುತ್ತೆ ರೀ, ಏನದ ಗೊತ್ತಿಲ್ಲರಿಪ್ಪ. ಇಷ್ಟಂತೂ ಆಗೈತಿ. ತಿಕ್ಕಿ ನಾ ಮತ್ತೆ ಸಿಗ್ತೀನಂತ್ರಿ. ಬಾಯ್. ಏನದು ಶ್ರೀ ಏನು ಎಲ್ಲ ಕಿತ್ತಿಟ್ಟಿಯಲ್ಲ. ಹ್ಞೂನಪ್ಪ, ಸ್ವಚ್ಛನೇ ರದಿರಲ್ಲ ನೀವು. ನಿಮ್ಮ ಸಂಬಂಧ ರಗಡೆ ಆಗ್ತೈತೆ ನೋಡಿ. ಎಂತನ ಮಾಡೋದೊಂದು ಮತ್ತು ನೀವು ಕೇಳೋದೊಂದು ಮತ್ತು ಇದನ್ನು ಮಾಡೋದೊಂದು. ಚಲೋ ಇರಲಿ, ನಿನ್ನ ಬಂಡವಾಳ ಎಲ್ಲರಿಗೂ ಗೊತ್ತಾಗಲಿ. ಹೆಂಗಿದೆ ಅನ್ನೋದು ಸ್ವಲ್ಪ ಸ್ವಚ್ಛತೆ ನೀಟ್ನೆಸ್ ಅನ್ನೋದಕ್ಕೆ ನಿಮಗೆ ಗಟ್ಟಿನೇ ಆಗಿಲ್ಲ ಅಂತೀನಿ. ನೋಡಕ್ಕೆ ಏನು ನಮ್ಮ ಶ್ರೀ ನೋಡಿ ಎಷ್ಟು ಐಡಿಯಾ ನೋಡ್ರಿ. ಇಲ್ಲಿ ಡಬ್ಬಿ ತೊಗೊಂಡು ಹೋಗಿ ಅಲ್ಲಿ ಡಬ್ಬಿ ಮ್ಯಾಗ ಡಬ್ಬಿ ಇಟ್ಟು ಅದ್ರ ಮ್ಯಾಗ ನಿಂತು ನೋಡಕತ್ತಾನ ಅಲ್ಲಿ ಏನು ರೈತನ ಅಂತ. ಆಯ್ಸ್ ತೊಗೊಳಕ್ರಿ ಅವ ಅದು ಆಯ್ಸ್ ತೆಗಿತೈತಲ್ಲ ಅಂತ ತೊಗೊಳಕ್ ನೋಡ್ರಿ. ನೋಡ್ರಿ ಇಲ್ಲಿ ಈಗ ಸ್ವಚ್ಛ ಮಾಡೀನಿ. ಇದ್ರಾಗ ಹುಡುಗರಂತೂ ಸಣ್ಣ ಹೋದವು. ಏನು ಅಕಲ್ತಿ ಏನಾದರೂ ಚೆಲ್ಲಿದ್ರೆ ಚೆಲ್ಲೋದು. ಇಲ್ಲಾಂದ್ರೆ ನಾನು ಕೈ ಹಚ್ತೀನಿ ಫ್ರಿಜ್ಜಿಗೆ. ಇಲ್ಲಾಂದ್ರೆ ನಮ್ಮ ಮನೆಯವ್ರು ಹಚ್ತಾರೆ ಕೈ. ಅದನ್ನ ಬಿಟ್ಟರೆ ನಮ್ಮ ಮನೆ ಮತ್ತೆ ಯಾರು ಇನ್ನೊಬ್ರು ಮೂರನೇದವ್ರು ಇಲ್ಲ. ಇವತ್ತು ಇದನ್ನು ಸ್ವಚ್ಛ ಮಾಡಾಕ್ತೀನಿ ರೀ. ತೋರಿಸ್ತೀನಿ. ಏನಿಲ್ಲ ರೀ, ಇವ್ರು ಏನಾರ ಒಂದು ದಿನ ಅಡುಗೆ ಮಾಡಿದ್ರಲ್ರಿ, ಎಲ್ಲ ಇವಾಗ ಲಕ್ಷ್ಮೀ ಎಲ್ಲ ನಿಂದೆ ಇದೆ. ಒಂದು ದಿನ ಬರೋಕೆ ಮೊದಲ ಹೊಲಸದೈತಿ. ಇದು ಹೊಸ ಫ್ರಿಜ್ ಹತ್ರ ಯಾವ್ದಾರ ಅವಾಗನ ಮಾಡ್ಬೇಕಾಗಿತ್ತು. ನಮ್ಮ ಮಮ್ಮಿನ ಒಂದು ನೈರ್ಮದಾಗ ಫ್ರಿಜ್ ಒಂದು ಸ್ವಚ್ಛ ಮಾಡ್ಕೊಂಡ್ರವ ಅಂತ ಹೇಳಿ ನನಗೆ ಆಗಿಲ್ಲ ಅವಾಗ. ಓ ಅದಕ್ಕೆ ನಾನು ಈಗ ಮಾಡ್ಕೊಂಡು ಓಪನ್ ಎದ್ದು ತಿಂತೀನಿ ನಾ. ಸರಿ, ಇಷ್ಟೊತ್ತನ ಐಸ್ ಕೆಬ್ರಿಂದ ಚಾಕು ತೊಗೊಂಡು ಎಲ್ಲ ಏನು ಬಿಡಾಕಾಗ ಅದ್ರ ರೀತಿ ಅರ್ಧ ಮಾಡಿದ್ರೆ ಆಗಂಗಿಲ್ಲ. ಎಲ್ಲ ಒಂದು ಹಾಕಾದ್ರೆ ರೈಸಿನ ಒಂದು ಹಾಕಿದ್ದೀವಿ. ಇಷ್ಟು ಹೊಲಸು ಮಾಡ್ತಾರಂದ್ರೆ ಹೊಲಸು ಮಾಡ್ತಾರೆ. ಇದನ್ನ ನೋಡ್ರಿ ನಿಮ್ಮ ಬೇಕಾದ್ರೆ ಹೆಂಗಿರುತ್ತೆ ಅಂತೇಳಿ. ಸಣ್ಣ ಮಕ್ಳು ಅದಾವು, ಒಳ್ಳೆ ಬೆಳೆ ಮಾಡೋದಾಗಲ್ಲ ಅಂತೇಳಿ. ಇಲ್ಲಿ ಕೆಳಗೈತೆ ಕೆಳಗೆ. ಹ್ಞೂ ರೀ, ಆಯ್ಸ್ ಆಯ್ಸ್ ಆಯ್ತು ರೀ. ಕರಗ ಅನ್ನ ಕರಗಾಕತ್ತೈತ್ರಿ. ಈ ಚಾಕು ಐತಲ್ರಿ, ತಿವಿಬೇಕ್ರಿ. ಚಾಕು ಚುಚ್ಚಿದ್ದಂದ್ರೆ ಸುದ್ದ ಆಗ್ತದ್ರಿ. ಅದು ಹಪ್ಪ ಅಂತ ಗೊತ್ತಿಲ್ಲ, ತೆಗ್ದಿದ್ರಿ. ಪಿ ಜಿಗೆ ಹೋಗ್ಲಿಕ್ಕೆ ಅಂತೀನಿ. ಶ್ರೀ ತಿನ್ಬೇಡ, ನೆಗಡಿ ಬರ್ತವಳು. ಐಸ್ ಕ್ರೀಮ್ ತಿಂದೇ ಇಲ್ಲ ನೀವು? ಕೆಟ್ಟವು ನೀವು? ಹಾಂ ಸರ್, ಶ್ರೀ ಕೊಟ್ಟಾಗ ಕಾಜು ಪುಡಿ 20 ರೂಪಾಯಿ ವೇಸ್ಟ್. ನೋಡಿ ನಮ್ಮ ಶ್ರೀನ ತಿಕ್ಕಾಕ್ತ ನೋಡ್ರಿ. ಮಮ್ಮಿಗೆ ಹೆಲ್ಪ್ ಮಾಡಕ್ಕೆ ಶ್ರೀ ನೋಡ್ರಿ. ಎಷ್ಟು ಒಳ್ಳೆ ಬುದ್ಧಿ ಐತೆ ನಮ್ಮ ಶ್ರೀದು. ಹೆಲ್ಪಿಂಗ್ ನೇಚರ್ ಭಾಳ ಐತೆ ನೋಡಿದ. ನೋಡಿ ಆಟ ನೋಡು. 2 ವರ್ಷದ ಮಗು ಮಮ್ಮಿಗೆ ತ್ರಾಸ ಆಗತ್ತೆ ಅಂತಂದು ಹೆಲ್ಪ್ ಮಾಡಕ್ಕೆ ತಿಳ್ಕೊಬೇಕು ಅಷ್ಟ. ಎಷ್ಟಿಗೆ ಬ್ಯಾಸಿದು ನೋಡಿ. ಆಯ್ತು ಎಷ್ಟಾಗತ್ತಂತೀರಿ ನಾವು? ಏನದು? ಇದನ್ನ ಕಲಸಿದ್ದು ಫ್ರಿಜ್
ಫುಲ್ ಸರಿ ಡಬಲ್ ತೋರಿಸಿದ್ರೆ ತೊಗೊಂಡಿದ್ದು ಚಿಂತಿನೇ ಇದ್ದಿಲ್ಲ ಮಾಡ ಸರಿ ಈಗ ಅಷ್ಟು ದರಸಲಿಗೂ ಮಾಡಬೇಕಿತ್ತು 15 ರೂಪಾಯಿ ತುಂಬುತ್ತಪ್ಪ ಇದು ಇದಕ್ಕೇನು ಆಪ್ಷನ್ ಇಲ್ಲ ಏನು ಆಪ್ಷನ್ ಜಾಣ ಶ್ರೀ ನೋಡಿ ಎಷ್ಟು ಚಂದ ತಿಕ್ಕಾಗ್ತಾನೆಲ್ಲ ಅವ್ರ ಚಾಲು ಹಾಕು ಸಾಬೂನು ಚೆಲ್ಲಿ ಕೊಡು ಯಪ್ಪ ಇದನ್ನು ಹಿಂಗಾಡ್ಕೊಂಡ್ಬಿಟ್ಟು ಶಾಣೆ ಶಾಣೆಗದಾಗ ಮನೆಯ ಇದ್ರಾಗ ಇಟ್ಟಿವಿ ಕುಟ್ಟಿ ಕೈಯಾಗ ಕಾಣಗಲ್ಲ ತೈಸಿದ್ರ ಅದು ಒಂದು ಲೆಕ್ಕ ಬೇರೆ ಮತ್ತೆ ಇದು ತುಂಬ್ಕೋತಾಳ ಅಂತ ಹೇಳಿ ವಿಚಾರ ಬೇಕಿದ್ರು ಇದೊಂದು ಲೆಕ್ಕ ಬೇರೆ ಇದು ಒಂದು ಲೆಕ್ಕ ಬೇರೆ ಇನ್ನೂ ಎಷ್ಟು ಲೆಕ್ಕ ಶಾಣೆ ಶಾಣೆ ಅಂತ ನಮ್ಮವ್ವ ಹಸಿ ರದ್ದಕ್ಕೆ ಕೊಟ್ಟಿದ್ವಿ ತಿಂಗಳ ಮಾಡೋ ಮಾತಾಡಿದ್ರು 15 ದಿನ ಹೋಗ ನೋಡಕತ್ರಿ ಇದ್ರ ಹಾಕೊಂತಡಿ ಇದು ಮುಗಿಬೇಡ ಇಡಿ ಕೂಲರ್ದಾಗ ಹಾಕಿಬಿಡ್ತೀನಿ ಈಗ ಮಸ್ತ್ ಕೂಲರ್ ಏನೈತೇನ ಹಾಕಿ ಹಾಕಿ ಕೂಲರ್ದಾಗ ಹಾಕ್ಬಿಡಿ ಮಸ್ತ್ ಆಗುತ್ತೆ ಕೂಲಿಂಗ್ ನಂಗೆ ಈ ಕರೆಲ್ಲ ಫ್ರಿಜ್ ನಿಜಕ್ಕೆ ಹೇಳ್ತೀನಿ ನಾ ತಂದಿದ್ದು ನಿನ್ಗೆ ಏನು ಇಷ್ಟ ಆಗಲ್ಲ ಇಡಿ ನನ್ನ ಕಡೆ ಇಡಿ ಹೇಳ್ತೀನಿ ನಾ ತಂದಿದ್ದು ನಿನ್ಗೆ ಏನು ಇಷ್ಟ ಆಗಲ್ಲ ಅಂತೇಳಿ ನಮ್ಮ ಮನೆಯವ್ರು ಅಂತಾರ ಇಷ್ಟ ಆಗಂತಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ತೊಗೊಂಡು ಫಸ್ಟ್ನೇ ಫ್ರಿಜ್ ನಮ್ದು ಸೆಕೆಂಡ್ ಹ್ಯಾಂಡ್ ಬಂಗಾರ ರೀ ಕರೆನ ಬಂಗಾರಕ್ಕೆ ಬೆಲೆ ಇದ್ದಿಲ್ಲ ನನ್ನ ಜೀವನಕ್ಕೆ ಅದು ಫ್ರಿಜ್ ಬೆಲೆ ಇತ್ತು ನನಗೆ ಒಂದಿನ ಇಂಥ ಕೆಲಸ ಹಚ್ಕೊಟ್ಟಿಲ್ರಿ ಅದು ಊರಿಗೆ ಹೋಗಿ ನಾ ಎಷ್ಟೊಂದಿನ ಇದ್ದು ಬಂದಿದ್ನಂದ್ರೆ ಅಷ್ಟೇ ಈ ದಗದ ಮಾಡ್ತಿದ್ವಿ ಇರ್ಲಿಕ್ಕಂದ್ರೆ ಈ ದಗದ ಮಾಡ್ತಿದ್ದಿಲ್ಲ ಇದೇನು ಫ್ರಿಜ್ ತೊಗೊಂಡಾರಂದ್ರೆ ತಿಂಗಳ ಇದು ಮಾಡೋದು ನಂಗೆ ತಪ್ಪಂಗಿಲ್ಲ ರಸ್ತಾ ಮಾಡ್ತಿದ್ಲು ಅದಕ್ಕೆ ನೋಡಿ ನಾನು ಕರೆನಮ್ಮ ನಂಗೆ ಆಗೋದಿಲ್ಲ ವೈವ್ ಅಂತಿದ್ನಿ ಅದು ಪಾಳೆ ಈಗ ನನಗೆ ಬಂತು ಕರೆನ ನನ್ನ ಮಗ ತಿಕ್ಕಾಗತ್ತಂದ್ರಿ ಇದು ತಿಕ್ಕಿ ಎಲ್ಲ ವರ್ಷ ಇಷ್ಟು ಸೆಟ್ ಮಾಡ್ಬೇಕಾದ್ರೆ ಇಲ್ಲಿ ಬರುತ್ತೆ ನನಗೆ ಸರಿ ಅದ್ರಾಗ ಅದು ಒಟ್ಟು ಕರ್ಗುತ್ತಾನ ತಟ್ಟ ಅಯ್ಯೋ ಏನು ಬಂಗಾರವ ನನ್ನ ಕೂಸು ಏನು ಬಂಗಾರ ನನ್ನ ಮಕ್ಕಳು ಒಂದೊಂದು ಮುತ್ತಿದ್ದಂಗ ಆಪು ಮೀನಾಕ್ಷಿ ಎಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ ನೀ ಅನ್ನೋದನ್ನ ಸರು ಅಂತಲ್ಲ ಉಳಿ ಸರು ಎಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಮುತ್ತು ಇಲ್ಲಿ ನೋಡ್ರಿ ಈ ಮುತ್ತು ನೋಡ್ರಿ ಇಷ್ಟು ಕ್ಲಿಯರ್ ಐತಿ ಹಲೋ ಫ್ರೆಂಡ್ಸ್ ಟೈಮ್ ನೋಡ್ರಿ ಇಲ್ಲಿ ಎಷ್ಟಾಗೈತೆ ಅಂತೇಳಿ 11 ಗಂಟೆಗೆ 15 ನಿಮಿಷ ಕಮ್ಮಿ ಐತಿ ಇವತ್ತು ನಾವು ಬಿಗ್ ಬಾಸ್ ಕೂಡ ನೋಡಲಿಲ್ಲ ಇದು ಕೆಲಸ ಮಾಡಕ್ಕೆ ನಿಂತಿ ನಾನು ಮಾಡಕತ್ನಿಯಪ್ಪ ಅಂತಂದ್ರೆ ಕೆಲಸನ ಅದು ಕಂಪ್ಲೀಟ್ ಆಗುತ್ತಾ ನಾನು ಬಿಡಂಗಿಲ್ಲ ಫ್ರಿಜ್ ಎಲ್ಲ ಸ್ವಚ್ಛ ಆಯ್ತು ಎಲ್ಲ ಬಿದ್ದೈತ್ರಿ ಇದೆಲ್ಲ ನೀರನ್ನು ವರ್ಷಿನ ಬಿದ್ದಿದ್ದು ಗಾಳಿಗೆ ಫ್ಯಾನ್ ಚಾಲು ಮಾಡೀನಿ ಆರತ್ತ ಒಂದಿಷ್ಟು ಸಿಂಕ್ನ್ಯಾಗ ಬಾಂಡೆ ಉಳ್ಕೊಂಡ್ವು ಉಳಿಲ್ರಿ ನಾಳೆಗೆ ತಿಕ್ತೀನಿ ನನಗೂ ಕೂಡ ಬೇಸರ ಆಯ್ತು ಎದ್ದು ಕುಂತು ಮತ್ತೇನೈತಿ ಐಸ್ ಕ್ರೀಮ ನಮ್ಮ ಮನೆಯವ್ರು 20 ರೂಪಾಯಿ ಕೊಟ್ಟು 2 ಐಸ್ ಕ್ರೀಮ್ ತೊಗೊಂಬಂದಿದ್ರು ವೇಸ್ಟ್ ಆದವು ರೀ 2 ತಿನ್ನಲಿಲ್ಲ ಹಂಗೆ ಇಟ್ಟಿದ್ನಿ ಮ್ಯಾಗ ಐಸಾಗ ಜಗದಾಗ ಮತ್ತದೆಲ್ಲ ತೆಗೆದ್ನೆಲ್ಲ ನಾನು ಕರಿಗಿತ್ತದು ಹೋಲ್ ಬಿಡೋ ಕಡೆ ಕೈ ಬಿಟ್ನಿ ವೇಸ್ಟ್ ಆಯ್ತು 20 ರೂಪಾಯಿ ನಿಜಕ್ಕೂ ಜೀವ ಚೂರು ಅನ್ಸುತ್ತೆ ನನಗೆ ಕರೆನ ಈಗ ಇವೆಲ್ಲ ಹಿಂಗೆ ಬಿದ್ದವ್ರಿ ಇವೆಲ್ಲ ಏನು ಕಸ ನಾಳೆಗೆ ಎತ್ತಿಟ್ರಾಗುತ್ತೆ ಅದ್ರಾಗ ಒರೆಸಿನ್ರಿ ಇದು ಎಷ್ಟಾಗುತ್ತೋ ಅಷ್ಟು ನನ್ನಿಂದ ಫ್ಯಾನ್ ಕೂಡ ಚಲು ಬಿಟ್ಟಿನಿ ರಾತ್ರಿ ಒಣಗುತ್ತೆ ಹಂಗೇನಿದ್ದು ಇಲ್ಲ ಫ್ರಿಜ್ ನೋಡೋ ಬರ್ರಿ ಹೊರಗ್ಲಿಂತ ಒರೆಸಿಲ್ಲಿದಿನ ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟಂತೂ ಮಾಡೀನಿ ಹೆಂಗೆ ಮಾಡೀನಿ ಅಂತೇಳಿ ತೋರಿಸ್ತೀನಿ ಬರ್ರಿ ನೋಡ್ರಿ ಇಲ್ಲಿ ಐಸ್ ಕೂಡ ಎಷ್ಟೆಷ್ಟು ತೆಗೆದ್ನಿ ಅಂತೇಳಿ ನೋಡಿದ್ರಿ ನೀವು ಹಾಂ ಅಪ್ಪಾಜಿ ಮುಕ್ಕೋ ನಡಿ ಅಪ್ಪಾಜಿ ಓಪ ನೋಡ್ರಿ ಸರಿ ಹಿಂದಕ್ಕೆ ಸರಿತಿಲ್ಲ ನೀನು ತಗೊಳ ಬಿಡಿಗೆ ಒಂದು ನಮ್ಮ ಮನೆಯವ್ರು ತುಂಬ್ಯಾರಿ ಇದಕ್ಕೆಲ್ಲ ಕಾರು ಹಿಂಗಟ್ಟೆ ತುಂಬಿಟ್ಟಾರ ಹಾಯ್ ಮಾಡು ಹೆಂಗೆ ಬಿತ್ತೇಟು ಶ್ರೀ ಮಮ್ಮಿ ಹೆಂಗೆ ಹೊಡಿತಾಳ ಸಾವ್ಕಾಶ ಹೋಗು
ಸೌಕಾಶ್ ವೆರಿ ಗುಡ್ ವೆರಿ ಗುಡ್. ಏನು ಹರಕತ್ತಿರ್ಬೇಕ್ರಿ ಇವರಿಗೆ ಇಟ್ಟು ಟೈಮ್ದಾಗ ಎದ್ದು ಹಿಂಗೈತೆ ಅಡ್ಡಾಡ್ ಬರೋದಕ್ಕೆ ನನಗೆ ಕರೆನ ಅನ್ನ ಸಿಟ್ರಿ. ಇವತ್ತಿನ ದಿನಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಸಿಟ್ಟು ಜಾಸ್ತಿನೇ ಅದ ಅನ್ಕೋಬೇಕು ಇವತ್ತು. ಇವನ್ನೆಲ್ಲ ನಮ್ಮ ಮನೆಯವ್ರು ತುಂಬ್ಯಾರ, ನಿನಗೆ ಇಷ್ಟ ಬಂದಾಗ ತುಂಬ್ಕೊಂಬಾರೈತಿ ಸದ್ಯಕ್ಕೆ ನಾನಂತೂ ಇಷ್ಟು ಮಾಡೀನಿ ಅಂತೇಳಿ. ಓನಪ್ಪಜ್ಜಿ ಏನು ಇಳಿತೀಯಾ? ಹಾಂ ಹಾಂ ರಾಜ್ಕುಮಾರ್ ಹಿಂಗೆ ಮಾಡೀನ್ರಿ. ದಯವಿಟ್ಟು ನಾನು ನೋಡೋಕೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ. ಓ ಅಪ್ಪಾಜಿ ಹಾಂ ಒಚ್ಚಕ್ಕಿಟ್ಟು ನಿನಗೆ ಓಂಕಾರ ನಿಂತಾರ, ನಾ ಯಾಕೆ ನಿಂದಿರಬಾರ್ದು? ಹೌದಿಲ್ಲ? ಮುಚ್ಚಿಬಿಡು ಫ್ರಿಜ್ ಮುಚ್ಚು ಶ್ರೀ ಅಪ್ಪೋ ಫ್ರಿಜ್ ಮುಚ್ಚಿಬಿಡು ಮುಚ್ಚಿಬಿಡು ಜಲ್ದಿ ಮುಚ್ಚು ಕಿಲಿಯಾಗಿ ತೆಗೆದುಬಿಡ್ತೀನಿ ತಡ್ರಿ ಇದನ್ನು. ಮೇರಿ ಗೋಡೆ ಟಿಕ್ 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 ಟಿಕ್. ಚಲೋ ಬಾಯ್ ಭಾಯ್ ನಿಸ್ತೆ घ्या ಹೇಳಿ ನಿನ್ನರು ಯಾಕೆ ಇಟ್ಕೊಳ್ಳಿ ಇಳಿ. ಹಾಂ ಓಂ ಇಲ್ಲಿ ನೋಡ್ರಿ ನಮ್ಮ ಓಂ ಇಷ್ಟು ಮುಕ್ಕೊಂಡಿದ್ದ ಇಷ್ಟು ಕ್ಲಿಯರ್ ಆಗ್ಯದ. ಇನ್ನೊಂದ್ಸಲ ತೋರಿಸ್ತೀನಿ ಟೈಮ್ ನೋಡ್ರಿ ಇಷ್ಟ ಆಗೈತಿ. ಮತ್ತೇನ್ರಿ ಫ್ರೆಂಡ್ಸ ನೋಡ್ರಿ ಇವತ್ತು ಮತ್ತೆ ಲಾಗ್ ಎಂಡ್ ಮಾಡೋ ಟೈಮ್ ಬಂದೇ ಬಿಡ್ತು ಅನ್ನೋಕೇನ್ರಿ ನಾ ಇನ್ನೊಂದು ಸ್ವಲ್ಪ ಏನಾದರೂ ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿದ್ನಪ್ಪ ಅಂತಂದ್ರೆ ನಾಳಿದ್ರೊಳಗೆ ವಿಡಿಯೋ ಬಿದ್ದುಬಿಡುತ್ತೆ. ನಂಗೆ ಮತ್ತೆ ಎಡಿಟಿಂಗ್ ಮಾಡೋಕ್ಕೆ ಕಷ್ಟ ಅನ್ಸುತ್ತೆ. ಅದೇ ಥರ ನನ್ನ ಮಕ್ಕಳಂಗಿಲ್ರಿ, ನಾಳಿದ್ರಾಗ ಬಿದ್ದಿಂದ ಅವ್ರು ಮಲ್ಕೋತಾರ. ವಿಡಿಯೋ ನನಗೆ ಹಂಗಾಗಿ ಬರಲ್ಲ, ಅರ್ಧಂಬರ್ಧ ಆದಂಗೆ ಅನ್ಸುತ್ತೆ. ಹಂಗಾಗಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ನಿ. ಯಾಕಪ್ಪ ಶ್ರೀ ಒಳ್ಳೆ ಮೇಲೆ ಅಡ್ಡಾಡಕತ್ತಿ ತೆಗಂಗಿಲ್ಲ? ನೀ ಕುಸಿ ಮಿಸಿ ಬಿದ್ದು ತೆಗಂಗಿಲ್ಲ. ಕಿಲಿಯಾಗಿ ಇಟ್ಟಿನ್ರಿ ಹಿಂಗೆ ಅದಾರ ಅಂತೇಳಿ. ನೋಡ್ರಿ ಕೆಲವೊಬ್ರು ಕುಂತು ಕಮೆಂಟ್ ಮಾಡ್ತಿರ್ತೀರಿ. ನೀವು ಏನು ಕಮೆಂಟ್ ಮಾಡ್ತಿರ್ತೀರಲ್ಲ ನನಗೆ ಎಷ್ಟು ಒಂದೊಂದು ಟೈಮ್ದಾಗ ನೋವು ಅನ್ಸುತ್ತೆ, ಒಂದೊಂದು ಟೈಮ್ದಾಗ ಹೋಗ್ಲಿ ಬಿಡ ಅನ್ಸುತ್ತೆ. ಕಂಟೆಂಟ್ ವಿಡಿಯೋ ಆ ವಿಡಿಯೋ ಕಂಟೆಂಟ್ ಅಂತ ಹೇಳ್ಕಿಸಿ ನನ್ನ ಪಾಲಿಗೆ ಐಸದ್ ನನಗೆ 2 ಮಕ್ಕಳನ್ನ ಕರ್ಕೊಂಡು ಈಗ ನಾನು ಮಲ್ಕೋಬೋದು. ಊಟ ಜಲ್ದಿ ಆಗೈತಿ. ಇವತ್ತು 8:00 ಆಗ್ಯದ ಅಂತ ಹೇಳಿದ್ನಿ ನಾನು. 8:00 ಆದ್ರೂ ನೋಡ್ರಿ ಅಲ್ಲೆಲ್ಲ ಬಾಂಡೆ ತಿಕ್ಕಿ ಇಟ್ಟರು ಕೂಡ ಇವತ್ತಾದ್ರೂ ಜಲ್ದಿ ಮಕ್ಕೋಬೇಕಂತೇಳಿ ಅನ್ಕೊಂಡೆ. ಅಂದ್ರೆ ಇದು ಮಧ್ಯಾಹ್ನ ಆಗ್ಲಾರ್ದ ಕೆಲಸ ರೀ ನನಗೆ. ಯಾಕಂದ್ರೆ ಸ್ವಚ್ಛ ಮಕ್ಕಳು ಅದಾವ, ನಾವು ಒಬ್ಬರೇ ಅದೀವೋ ಸಂಬಂಧ ಇಲ್ಲ. ನಮ್ಮ ಕ್ಲೀನಿಂಗ್ ಬೇಕಾ? ಶ್ರೀಮಂತರ ಕ್ಲೀನಿಂಗ್ ಇರ್ತಾರ, ಬಡವರು ಹೆಂಗೆ ಬೇಕಂಗಿರ್ತಾರ ಅಂತೇನಿಲ್ಲ. ನಮಗೆ ಸ್ವಚ್ಛ ಬೇಕಾ, ನಾವು ಸ್ವಚ್ಛ ಇಡಬೇಕಲ್ಲ. ಏಪೋ ಚುಪ್ ನನಗೆ ಕೆಲಸ ಇದು ಮಧ್ಯಾಹ್ನ ಹೊಂದತಿದ್ದಿಲ್ರಿ. ಶೇಂಗಾ ಹೊಡ್ಕೋಬೇಕು, ಶೇಂಗಾ ನಾನು ಹಾಳಾಗ್ಯಾವ ಅಂತೇಳಿ ನಾ ಮಧ್ಯಾಹ್ನ ಕೂತ್ಕೊಂಡು ಶೇಂಗಾ ಹೊಡ್ಕೊಂಡ್ರೆ ಹೊಡಿಬೋದು. ಆದರೆ ಇದು ಫ್ರಿಜ್ಜಿನ ತೆಗೆದು ಹಂಗಲ್ರಿ. ಇದು ಶ್ರೀ ಅರ್ಧ ತಾಸಿಗೆ ಆಗೋ ಕೆಲಸನೂ ಅಲ್ರಿ. ಇದಕ್ಕೆ ಭಾಳ ಟೈಮ್ ಹಿಡಿತೈತಿ. ಫಸ್ಟ್ ಎಲ್ಲ ತೆಗೆದು ಅದು ಫ್ರಿಜ್ ಬಂದ್ ಮಾಡಿ ಅದೆಲ್ಲ ಐಸ್ ತೆಗೆದು ಕೇಸಿ ನೋಡಿದ್ರಿ ನನ್ನ ವಿಡಿಯೋದೊಳಗೆ ನಾ ಎಷ್ಟು ಇದನ್ನು ಮಾಡಿದ್ನಿ ಅಂತೇಳಿ, ಹೆಂಗಿದ್ದು ಫ್ರಿಜ್ ಹೆಂಗೆ ಮಾಡಿಟ್ನಿ ಅಂತೇಳಿ. ಮಕ್ಕಳದವು 2 ಕರ್ಕೊಂಡು ಕೇಸಿ ಇದೆಲ್ಲ ಮನೆ ಕೆಲಸನೂ ಮಾಡ್ಕೊಂಡು ಒಂದು ಗೃಹಿಣಿಯಾಗಿ ಮನೆ ಕೆಲಸದ ಜೊತೆಗೇನೆ ಇದನ್ನು ಕೂಡ ಒಂದು ನಾನು ಜಾಬ್ ಥರ ಇವಾಗ ಮಾಡಕತ್ತೀನಪ್ಪ ಅಂತಂದ್ರೆ ನೀವು ಕೂಡ ಸಪೋರ್ಟ್ ಮಾಡಕತ್ತೀರಿ. ಕೆಲವೊಬ್ರು ಇರ್ತಾರೆ ಅಂಥವ್ರು ಇಂಥವ್ರು ಏನಾದರೂ ಕಮೆಂಟ್ ಮಾಡೋರು, ನಂಗೆ ಬೇಜಾರಾಗಂಗಿಲ್ಲ. ಆದರೆ ಎಷ್ಟೇ ನಾವು ನಿಮ್ಮ ಮುಂದೆ ಹೇಳ್ಕೊಳಿಕ್ನು ಮನಸ್ಸಿನಾಗ ಒಂಥರ ಅನ್ಸುತ್ತಲ್ಲ, ನಾನು ಇಷ್ಟು ಇದನ್ನು ಮಾಡಕತ್ತೀನಿ, ಏನೋ ಒಂದು ಯಾರೋ ಮಾತು ಹೇಳ್ಕೇಸಿ ನಮ್ಮ ಮನಸ್ಸು ಹಾಳು ಮಾಡಿಬಿಡ್ತಾರಲ್ಲ ಅಂತೇಳಿ ಕೇಸಿ ಎಷ್ಟೇ ನಾವು ಹೇಳ್ಕೊಬೋದು ನಿಮಗೆ ನಾ ಗಟ್ಟಿ ಇದ್ದೀನಿ ಇದಾಗಲ್ಲ ಅಂತೇಳಿ. ಒಂದೊಂದು ಟೈಮ್ದಾಗ ಒಂದೊಂದು ಮಾತುಗಳು ಕೊರಿತಿರ್ತಾವೆ. ಹಾಗಾಗಿ ಹೇಳ್ಕೊಳಕತ್ತೀನಿ ರೀ. ಇಷ್ಟು 2 ಮಕ್ಕಳು ನಿಮ್ಗೆ ಅನ್ನಿಸ್ತಿರ್ಬೋದು ಏನು ಅನಿವಾರ್ಯ ಐತ್ಯಾ ಅಂತೇಳಿ. ಹೌದ್ರಿ ಅನಿವಾರ್ಯ ಐತಿ. ಇಂಥ ದೊಡ್ಡ ಸಿಟಿ ಒಳಗೆ ನಾವು ಇರ್ತೀವಿ, ಬಾಡಿಗೆ ಮನೆಗೆ ಇರ್ತೀವಿ, ಪ್ರತಿಯೊಂದಕ್ಕೂ ದುಡ್ಡು ಕೊಡ್ಬೇಕು ನಾವು. ಊರ ಕಡೆಲಿಂತ ಎಲ್ಲರೂ ಜೋಳ ಬ್ಯಾಳಿ ಇಂಥವೆಲ್ಲ ತರ್ತೀವಿ ಅಂದ್ರೂ ಪ್ರತಿಯೊಂದು ತರೋಕ್ಕಾಗಲ್ಲ ನಾವು. ಮತ್ತು ನಾವು ಬರೀ ನಾವು ನಮ್ಮ ಮನೆಯವರು ನಮ್ಮ ಮಕ್ಕಳಂತಿಲ್ಲ, ಊರ ಕಡೆನೂ ನೋಡಬೇಕು, ಇಲ್ಲಿನೂ ನೋಡಬೇಕು, ಅಲ್ಲಿನೂ ನಮ್ಮ ಮೈದನ ದುಡಿತಾನ. ಅದಕ್ಕೂ ಕ್ವಶನ್ ಮಾಡಿದರೆ ಮಾಡೋಯ್ತು. ಮತ್ತು ಅಲ್ಲಿ ನಿಮ್ಮ ಮೈದನ ಅದಾರಲ್ರಿ ಅವ್ರೇನು ಖಾಲಿ ಕುಂದಿರ್ತಾರನ ಅಂತೇಳಿ. ಅವ್ರು ದುಡಿಯಂಗೆ ಅವ್ರು ದುಡಿತಾರೆ, ಇವ್ರು ದುಡಿಯಂಗೆ ಇವ್ರು ದುಡಿತಾರೆ, ಇಬ್ಬರು ಕೂಡ ಮನೆ ಸಂಭಾಳಿಸ್ತಾರ. ಮತ್ತು ಎಲ್ಲನೂ ನಮ್ಮ ಮಾವಾರ ಹಾಗೆ ಹೊಲ್ಮನೆ ಕೆಲಸ ಮಾಡಿದವ್ರಿ. ಅವರು ಮಕ್ಕಳು ದೊಡ್ಡವರಾಗಿಂದ ನಮ್ಮ ಮನೆಯವರು ಮತ್ತು ನಮ್ಮ ಅಣ್ಣನ ಕೈ ಮ್ಯಾಗೇ ಎಲ್ಲ ಪ್ಲಾಟ್ ಹಿಡಿದ್ರು, ಮನೆ ಕಟ್ಟಿದ್ರು, ಮತ್ತು ಪ್ಲಾಟ್ ಹಿಡಿದ್ರು. ಇವೆಲ್ಲ ಬೋರ್ ಹಾಕೋದು ಇವೆಲ್ಲ ಸಾಮಾನ್ಯ ಹಾಗೆ ಆಗಂಗಿಲ್ಲ ರೀ. ಇವೆಲ್ಲ ಖರ್ಚು ಅವ್ರವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರ್ತದೆ ಅಂತಾರಲ್ಲ. ಹಂಗೆ ಯಾರ ಕಡೆನೂ ಕೊಡಪ್ಪ ಅಂತೇಳಿ ಬೇಡಂಗಂತೂ ಜೀವನ ಇಲ್ಲ. ಅದನ್ನು ಆ ಥರ ಅದಂತೇಳಿ ನಿಮಗೆ ಸುಳ್ಳನ್ನು ಹೇಳಂಗಿಲ್ಲ. ಆದ್ರೆ ದುಡಿತೀವಿ ತಿಂತೀವಿ, ದೇವರು ದುಡ್ಯಾಕ ಶಕ್ತಿ ಒಂದು ಕೊಡ್ಬೇಕ್ರಿ ಅಷ್ಟೇ. ನಮ್ಮ ಮನೆಯವರು ಕೂಡ ಹಾಗೆ ಇದು ನೌಕರಿ ಮಾಡ್ತೀನಿ ನಾನು ಅನ್ನೋದಲ್ಲ. ಸಣ್ಣ ಪುಟ್ಟ ಯಾವುದಾದ್ರೂ ಕೆಲಸ ಅವ್ರಿಗೆ ಏನು ಕೆಲಸ ಗೊತ್ತಲ್ಲ ಅದನ್ನು ಮಾಡ್ತಾರೆ. ಇದು ಕಂಪ್ನಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ವೆಲ್ಡಿಂಗ್ ಕೆಲಸ ಅದೆಲ್ಲ ಮಾಡ್ತಿದ್ರಂತ. ಅವೆಲ್ಲ ಮಷಿನ್ ನಮ್ಮ ಮನ್ಯಾಗ ಅದಾವು. ನಾನು ಮತ್ತೊಂದು ದಿನ ನಿಮಗೆ ವಿಡಿಯೋದೊಳಗೆ ತೋರಿಸ್ತೀನಂತ. ಅದು ಅಂದರೆ ಸ್ವತಃ ಅವರೆಲ್ಲ ಕಿಟಕಿ ಬಾಕ್ಲ ಇಂಥವೆಲ್ಲ ಮಾಡೋ ಟೈಮ್ದಾಗ ಕೈಯಾಗ ಹೋಗಿ ಅವಾಗೇನು ಅದು ಅಪ್ರೆಂಟಿಸ್ ಅದೆಲ್ಲ ಮಾಡೋ ಟೈಮ್ದಾಗ ಮತ್ತು ಅದು ಅವ್ರು ಕೊಡೋ ಪೇಮೆಂಟಿಗೆ ಇವರೇ ಖರ್ಚು ಮಾಡಿ ಮನೆ ಕಟ್ಕೊಂಡು ತಿನ್ನೋದು ಉಣ್ಣೋದು ಮಾಡಿ ಮತ್ತು ಊರ ಕಡೆ ನೋಡ್ಬೇಕಾಗಿತ್ತು ಅಂತೇಳಿ
ಜಾಸ್ತಿ ಬೇರೆ ಕಡೆ ಎಲ್ಲ ಕೆಲಸ ಹೋಗಿ ಮಾಡ್ತಿದ್ರಂತ. ಶಿವ್ಗಿ ಅಂತೇಳಿ ಪಾರ್ಸಲ್ ಬಾಯ್ ಆಗಿ ಅದನ್ನು ಕೂಡ ಮಾಡ್ಯಾರ ಅವರು. ಆ ಥರ ಏನಾದರೂ ಸುಟ್ಟಿ ದಿನ ಕೆಲಸ ಸಿಕ್ತಪ್ಪ ಅಂತಂದ್ರೆ ಹೋಗೋನು ಕೂಡ ಅವರು ಮಾಡಿ ಬರ್ತಾರೆ. ಎಲ್ಲನೂ ಒಂದು ಖರ್ಚು ಕಮ್ಮಿ ಆಗುತ್ತೆ ಅನ್ನೋದು ಉದ್ದೇಶ ಒಂದೇ ರೀ, ಮತ್ತು ಇನ್ನೊಂದು ಏನಿಲ್ಲ. ಅವ್ರು ದುಡ್ಯಕ್ಕೆ ಚಲೋ ಅದಾರ. ದೇವ್ರವ್ರಿಗೆ ದುಡ್ಯಕ್ಕೆ ಶಕ್ತಿ ಕೊಡ್ಲಿ ಅಂತೇಳಿ ಅನ್ಕೋತೀನಿ. ನಾನು ತಿಳಿದ ಮಟ್ಟಿಗೆ ನನಗೂ ಕೂಡ ಒಂದು ದಾರಿ ಸಿಕ್ಕೈತಿ. ನಮ್ಮ ಅಕ್ಕ ಇದರಿಂದ ಒಂದು ಅನ್ನಕ್ಕೆ ಹತ್ತಾಳ ಅಂತ ತಿಳ್ಕೊತೀನಿ. ಆಕಿನ್ಲಿಂದನೂ ನಾನು ಕೂಡ ಒಂದು ಅನ್ನಕ್ಕೇನು ನನಗೇನು ತಿಂಗಳಂತೂ ಪೇಮೆಂಟ್ ಆಗಂಗಿಲ್ಲ ರೀ. ಎಷ್ಟಾಗುತ್ತೋ ಅಷ್ಟು ಆಗಲಿ, ಮನೆ ಒಳಗೆ ಇದ್ಕೊಂಡೆ ನಾನು ಇದೊಂದು ಮಾಡ್ಬೇಕಂತೇಳಿ ಮಾಡಕತ್ತೀನಿ. ತಿಂಗಳಾಗುತ್ತೋ 2 ತಿಂಗಳಿಗಾಗುತ್ತೋ 3 ತಿಂಗಳಿಗಾಗುತ್ತೋ ಗೊತ್ತಿಲ್ಲ. 2 ತಿಂಗಳ ಪೇಮೆಂಟ್ ಅಂತೂ ತೊಗೊಂಡು 1 ವರ್ಷದೊಳಗೆ. ಅದನ್ನು ಹೇಳಿನ್ರಿ ನಾನು, ಈಗ ಹೇಳಕ್ಕೂ ಬರಂಗಿಲ್ಲ. ಇಷ್ಟಂತೂ ನಾ ಹೇಳಬಲ್ಲೆ ನೋಡ್ರಿ. ನನ್ನ ಮಗ ನೋಡ್ರಿ ಏನಕತ್ತಾನ, ವಿಡಿಯೋನ ಎಂಡ್ ಮಾಡ್ತೀನಿ. ಅವು ಕೂಡ ನಿದ್ದೆ ಬಂದೈತಿ, ಮಲ್ಕೊಂಡೋಗಿ ಎದ್ದಾನ. ಅರ್ಧಂಬರ್ಧ ನಿದ್ದಿಗೆ ಆವಾಜ್ ಅದು ಟೈಮ್ ಹಿಡಿತೈತ್ರಿ. ಹಾಗಾಗಿ ಇವಾಗೆ ಮಾಡ್ಕೊಂಡ ನಮ್ಮ ಮನೆಯವ್ರಿಗೂ ಕೂಡ ಸಿಟ್ಟು ಬಂತು. ನೀ ಈ ಟೈಮ್ದಾಗೆ ಮಾಡ್ಕೊಂಡು ಕುಂತೀವಿ, ಮಲ್ಕೊಂಡೋ ಸಮಯ ಎದ್ದ ಶ್ರೀನು ಮಲ್ಕೊಳ್ಳೋವಲ್ಲ ಅಂತೇಳಿ. ನನ್ನ ಮಾತು ನಿಮ್ಗೆ ಸ್ಪೀಡ್ ಅನ್ನಿಸ್ಬೋದು. ಸ್ಪೀಡ್ ಅನ್ನಿಸ್ಲಿಕ್ಕಂದ್ರೆ ಮಾತು ಅರ್ಧಂಬರ್ಧ ಆಗ್ತಾವೆ. ಜಾಸ್ತಿ ಹೇಳ್ಕೊತ ಹೋದ್ನಿ ಅಂದ್ರೆ ವಿಡಿಯೋ ಭಾಳ ಲೆಂತಿ ಆಗ್ತೈತಿ. ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಾಳೆ ಲಾಗ್ದಾಗ ಸಿಗುನಂತ. ಅಲ್ಲಿವರೆಗೂ ಇವತ್ತಿನ ಲಾಗಿಗೆ ಬಾಯ್ ಹೇಳ್ತೀನಿ ನೋಡ್ರಿ. ನಮ್ಮ ನಾಳೆ ಅಂತೂ ಇನ್ನೂ 1 ತಾಸಿಗೆ ನಾಳೆ ಆಗ್ತೈತಿ. ನಿಮಗೆ ನೋಡೋರಿಗೆ ಇನ್ನೂ ಟೈಮ್ ಐತಿ. ಬಾಯ್.